ನಮ್ಮ ನಗರ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಧಾನಸಭೆಯಲ್ಲಿ ಕೂಗಾಡಿದ್ದು ವಿರೋಧ ಪಕ್ಷ ನಾಯಕ ಮಾಡ್ತಾರೆ ಅಂಥೇಳಿ. ವಿರೋಧ ಪಕ್ಷದ ಶಾಸಕ ಆದಮೇಲೆ ಈ ನಗರದ ಕಡೆ ನೋಡೋದಾಗಲಿ, ನಗರದ ಅಭಿವೃದ್ಧಿಗೋಸ್ಕರ, ನಗರದ ಕೆಲಸಗಳಿಗೋಸ್ಕರ ನೋಡಬಾರ್ದಂತಿದೆಯಾ? ಬಿಜಾಪುರಕ್ಕೆ ಮೇಯರ್ ಉಪಮೇಯರ್ ಆಗಲಾರ್ದ ನೋಡ್ಕೊಂಡವರು ನಮ್ಮ ಶಾಸಕರು ಬಸನಗೌಡರು ಇವತ್ತಿನವರೆಗೆ 5 ವರ್ಷ ಆಯ್ತು. ಇವತ್ತಿಗೆ ಹಿಂದಿನವರ ಆಡಳಿತಗಾಲಿಲ್ಲ. ಇವತ್ತು 10 ತಿಂಗಳಾಯ್ತು. ಇವತ್ತು ಹೊಸ ಆಡಳಿತ ಕಾರ್ಪೊರೇಷನ್ ಮೆಂಬರ್ಗಳು ಬಂದು ಇವತ್ತಿಗೂ ಅವ್ರಿಗೆ ಅಧಿಕಾರ ಇಲ್ಲ. ಇದಕ್ಕೆಲ್ಲದಕ್ಕೂ ಷಡ್ಯಂತ್ರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಷಡ್ಯಂತ್ರ ಇದೆ. ಅದು ಅವ್ರ ಸರ್ವಾಧಿಕಾರಿ ಮನೋಧಾರಣೆ, ಸರ್ವಾಧಿಕಾರ ಮಾಡುವ ಸಲುವಾಗಿ ಅವ್ರದೇ ನಡಿಬೇಕು ಅನ್ನೋ ಸಲುವಾಗಿ ಇಷ್ಟು ದಿವಸ ಕೊಟ್ಟಿಲ್ಲ ಅವರು. ಇವ್ರು ಏನಾದರೂ ಮಾನ ಮರ್ಯಾದೆ ಇದೆಯಾ ಈ ಥರ ಹೇಳಕ್ಕೆ? स्वागत है आप सभी का R1 न्यूज़ में। मैं आपके साथ साबिर मुकाशी। ತೆಗಿ, ಎಲ್ಲ ತೆಗೆದುಬಿಡ್ತಾವೆ ಕರೆಕ್ಟ್ ಅಂತ ತೆಗಿ. ರಾಜ್ಯದಲ್ಲಿ ಕಾಂಟ್ರಾಕ್ಟರ್ಗಳಿಗೆ ಕಾಂಗ್ರೆಸ್ ಸರ್ಕಾರ ಪೇಮೆಂಟ್ ಮಾಡ್ತಾ ಇಲ್ಲ ಅಂಥೇಳಿ ಬಿ ಜೆ ಪಿಯವರು ಮತ್ತು ಅವ್ರ ಪರಿವಾರದವರು ಭಾಳ ಗುಲ್ಲೆಬ್ಬಿಸ್ತಾ ಇದ್ದಾರೆ. ಕಳೆದ 3 ವರ್ಷಗಳಿಂದ ಈ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಆಡಳಿತ ಮಾಡ್ತಾಯಿತ್ತು. ಕಾಂಟ್ರಾಕ್ಟರ್ಗಳಿಗೆ ಬಿಲ್ ಸಂದಾಯ ಮಾಡ್ತಾಯಿಲ್ಲ, ಹಣ ಸಂದಾಯ ಮಾಡ್ತಾಯಿಲ್ಲ, 40% ಕಮಿಷನ್ ಕೇಳ್ತಿದ್ದಾರೆ ಅಂಥೇಳಿ ಈ ರಾಜ್ಯದ ಕಾಂಟ್ರಾಕ್ಟರ್ ಸಂಘದವರು ಮತ್ತು ಕಾಂಟ್ರಾಕ್ಟರ್ಗಳು ಇಲ್ಲಿಂದ ದಿಲ್ಲಿಯವರೆಗೆ ಮುಖ್ಯಮಂತ್ರಿಯಿಂದ ಪ್ರಧಾನಮಂತ್ರಿಯವರೆಗೆ ದೂರು ಸಲ್ಲಿಸಿದ್ರು, ದಿಲ್ಲಿಗೆ ಅಲೆದಾಡಿದ್ರು, ಅವ್ರಿಗೆ ಪೇಮೆಂಟು ಮಾಡಲಿಲ್ಲ. ಆದರೆ ಈಗ ದಿಢೀರ್ನೇ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಬಿ ಜೆ ಪಿಯವರಿಗೂ ಮತ್ತು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವರಿಗೆ ಕಾಂಟ್ರಾಕ್ಟರ್ ಪೇಮೆಂಟ್ ಮಾಡುವ ಬಗ್ಗೆ ಭಾಳ ಕಾಳಜಿ ಬಂದುಬಿಟ್ಟದು. ಬೆಳಗಾವದೊಬ್ಬ ಕಾಂಟ್ರಾಕ್ಟ್ರ ನನಗೆ ಪೇಮೆಂಟ್ ಮಾಡ್ತಾ ಇಲ್ಲ ಅಂಥೇಳಿ ಆತ್ಮಹತ್ಯೆ ಮಾಡಿಕೊಂಡ. ಅದು ನೆನಪಿಲ್ಲ ಇವರಿಗೆ. ಆ ಆತ್ಮಹತ್ಯೆ ಮಾಡಿಕೊಂಡಂಥ ಕೇಸ್ ಸಹಿತ ಈಶ್ವರಪ್ಪನವ್ರ ಮೇಲೆ ನೇರ ಆರೋಪ ಮಾಡಿ ಅವನು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಅದು ಸಹಿತ ಇವತ್ತು ಮುಚ್ಚಿ ಹಾಕಿದ್ದಾರೆ ತಮ್ಮ ಆಡಳಿತ ಅವಧಿಯಲ್ಲಿ. ಇಷ್ಟಾದರೂ ಸಹಿತ ಇವರು ಪೇಮೆಂಟ್ ಮಾಡ್ತಾ ಇಲ್ಲ ಅಂಥೇಳಿ ಸುಳ್ಳು ಆರೋಪ ಮಾಡ್ತಾಯಿದ್ದಾರೆ. ಒಂದು 2 ದಿವಸದಿಂದ BBMP ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಎಬ್ಸಿದ್ರು. ಮಾರನೇ ದಿವಸ ಅವ್ರ ಫ್ಯಾಮಿಲಿಯವರೇ ಹೇಳಿದ್ರು ಅವನು ಕಾಂಟ್ರಾಕ್ಟರ್ ಅಲ್ಲ, ಅವನು ಮಾನಸಿಕ ರೋಗಿಯಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಅವ್ನು ಕಾಂಟ್ರಾಕ್ಟ್ ವರ್ಕು ಮಾಡಿಲ್ಲ, ಅವನ ಹೆಸರು ಲೈಸೆನ್ಸ್ ಇಲ್ಲ, ಅವನು ಏನೂ ಇಲ್ಲ ಅಂತ ಹೇಳಿದ್ರು. ಎಷ್ಟು ಸುಳ್ಳು ಎಬ್ಬಿಸ್ತಾರೆ ಇವರು. ಅದಕ್ಕೂ ಒಂದು ಮಿತಿ ಬೇಕಲ್ಲ ಸುಳ್ಳು ಹೇಳಕ್ಕೆ. ಮಿತಿನೇ ಇಲ್ಲ ಇದಕ್ಕೆ. ಇಷ್ಟು ಸುಳ್ಳು ಹೇಳೋದ್ರಿಂದ ಏನಾದರೂ ನಾವು ಮತ್ತೆ ಬೆಳಿತೀವಿ ಅಂತ ತಿಳ್ಕೊಂಡಿರ್ಬೋದು ಇವರು. ಇನ್ನು 5 ವರ್ಷಗಳ ಕಾಲ ಇವರು ಆ ಕನಸು ಕಾಣೋದು ಬಿಡಬೇಕಂತ ನನ್ನ ಅಭಿಪ್ರಾಯ. ಸರಿಯಾಗಿ ವಿರೋಧ ಪಕ್ಷದ ಪಾತ್ರವನ್ನು ನಿರ್ವಹಿಸಬೇಕು. ವಿರೋಧ ಪಕ್ಷದ ಪಾತ್ರ ಅಂದರೆ ಕೇವಲ ಸುಳ್ಳು ಹೇಳ್ಕೊ ತಿರುಗಾಡೋದು, ಸುಳ್ಳು ಸುದ್ದಿ ಹಬ್ಬಿಸೋದಲ್ಲ. ರಚನಾತ್ಮಕ ಕಾರ್ಯಗಳು ಮಾಡಬೇಕು. ರಾಜ್ಯದ ಅಭಿವೃದ್ಧಿಗೋಸ್ಕರ ರಾಜ್ಯದ ಜನರ ಕುಂದುಕೊರತೆಗಳೇನಿದ್ದಾವೆ, ರಾಜ್ಯದ ರೈತರ ಕುಂದುಕೊರತೆಗಳೇನಿದ್ದಾವೆ, ಸಾಮಾಜಿಕವಾಗಿ ಏನು ಕುಂದುಕೊರತಿದೆ ಸಮಾಜದಲ್ಲಿ, ಅದನ್ನು ಎತ್ತಿ ಸರ್ಕಾರದ ನಜರಿಗೆ ತಂದು ಅದನ್ನು ಜಾರಿ ಮಾಡಲಿಕ್ಕೆ, ಆ ಕೆಲಸಗಳನ್ನು ಮಾಡಲಿಕ್ಕೆ ಒತ್ತಾಯ ಮಾಡೋಂಥದ್ದು ಮಾತ್ರ ಕೆಲಸ ವಿರೋಧ ಪಕ್ಷದ್ದು, ಹೊರತಾಗಿ ಬರೀ ಸುಳ್ಳು ಸುದ್ದಿ ಹಬ್ಬಿಸೋದು, ಸುಳ್ಳು ಹೇಳ್ಕೊ ತಿರುಗಾಡೋದಲ್ಲ. ಪೇಮೆಂಟ್ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಸರ್ಕಾರದವ್ರು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಯಾವಾಗ ಮಾಡ್ತೀವಿ? ನಿಮ್ಮ ಅವಧಿಯಲ್ಲಿ ಆದಂಥ ಕೆಲಸಗಳು ಸರಿಯಾಗಿ ಕೆಲಸಗಳು ಆಗಿದಾವಿಲ್ಲೋ, ಸರಿಯಾದ ಎಸ್ಟಿಮೇಟ್ ಆಗಿದೆ ಇಲ್ಲೋ, ಯಾವ ದರಗಳನ್ನು ನಮಿಸಿದ್ದಾರೆ. ಯಾಕಂತ ಕೇಳಿದ್ರೆ BJP ಸರ್ಕಾರದ ಮೇಲೆ ಆರೋಪ ಇತ್ತು, ಹೆಚ್ಚಿಗೆ ದರಗಳನ್ನು ನಮಿಸಿದಿ, ಅಂದಾಜು ಪಟ್ಟಿಗಳನ್ನು ಹೆಚ್ಚಿಗೆ ಮಾಡಿ ದುಡ್ಡು ಎತ್ತಿ ಹಾಕೋ ಹುನ್ನಾರದಿಂದ 40% ಕಮಿಷನ್ ತಿನ್ನಬೇಕನ್ನೋ ಹುನ್ನಾರದಿಂದ ಇವರು ಎಸ್ಟಿಮೇಟ್ಗಳನ್ನು ಸಿಕ್ಕಾಪಟ್ಟೆ ಹೆಚ್ಚಿಗೆ ಮಾಡಿ ಕೆಲಸಗಳು ಮಾಡಿದ್ದಾರೆ. ಕೆಲವು ಕಡೆ ಕೆಲಸಗಳಾಗಿಲ್ಲ, ಕೆಲವು ಕಡೆ ಕಳಪೆ ಕಾಮಗಾರಿಗಳಾಗಿದ್ದಾವೆ ಅಂಥೇಳಿ ಕಾಮಗಾರಿಗಳನ್ನು ನೋಡಿ ಆ ಕಾಮಗಾರಿಗಳ ಬಗ್ಗೆ ಬಿಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ದಿಢೀರ್ನೇ 2 ತಿಂಗಳಲ್ಲಿ ಪೇಮೆಂಟ್ ಕೊಡಬೇಕಂತ ಕೂಗಾಡ್ತಾ ಇದ್ದಾರೆ ಇವರು. ಬೊಮ್ಮಾಯರು ಹೇಳಿದ್ರು, ನಾನು ದುಡ್ಡು ಬಿಡುಗಡೆ ಮಾಡಿದ್ದೆ, ಸಾವಿರಾರು ಕೋಟಿ ದುಡ್ಡು ಬಿಡುಗಡೆ ಮಾಡಿದ್ದೆ. ಬಿಡುಗಡೆ ಮಾಡಿದ್ದು ಕೊಡಬೇಕಲ್ಲ ಸ್ವಾಮಿ, ನೀವು ಕೊಡಲಿಲ್ಲ, ಹಾಗೆ ಯಾಕೆ ಹೋದ್ರಿ? ಕೆಲಸ ತೊಗೊಂಡವ್ರು ನೀವು, ನಿಮ್ಮ ಅವಧಿಯಲ್ಲಿ ಕೆಲಸ ಆಗಿದೆ. ಎಲ್ಲ ಕಾಂಟ್ರಾಕ್ಟರ್ಗಳು ಈಗ ಪೇಮೆಂಟ್ ಕೇಳ್ತಾ ಇರೋದು BJP ಸರ್ಕಾರದ ಅವಧಿ ಆದಂಥ ಕೆಲಸಗಳ ಬಗ್ಗೆ. ಕರ್ನಾಟಕ ಸರ್ಕಾರ ಅಸ್ತಿತ್ವ ಬಂದ ಮೇಲೆ ಈ 2 ತಿಂಗಳಲ್ಲಿ ಯಾವುದೂ ಟೆಂಡರ್ ಕರೆದಿಲ್ಲ, ಯಾರಿಗೂ ವರ್ಕ್ ಕೊಟ್ಟಿಲ್ಲ,
ಯಾರಿಗೂ ಇನ್ನೂ ಪೇಮೆಂಟ್ ಕೊಡೋ ಸಂದರ್ಭ ಬಂದಿಲ್ಲ. ಆದರೆ ಇವರು ಹಿಂದಿನ ಪೇಮೆಂಟ್ ಬಗ್ಗೆ ಕೂಗಾಡ್ತಾ ಇದ್ದಾರಲ್ಲ, ಇವ್ರು ಏನು ಮಾಡ್ತಾಯಿದ್ರು? ಇವ್ರಿಗೇನಾದರೂ ಮಾನ ಮರ್ಯಾದೆ ಇದೆಯಾ ಈ ಥರ ಹೇಳೋಕ್ಕೆ? ಬೋಗಸ್ ಕಾಂಟ್ರಾಕ್ಟರ್ಗಳ ಸಂಘದ ಹೆಸರಲ್ಲೇ ಹೇಳಿಕೆ ಕೊಡಿಸ್ತಾರೆ. BBMP ಕಾಂಟ್ರಾಕ್ಟರ್ಗಳು ಅಂಥೇಳಿ ಒಬ್ಬ ಬೋಗಸ್ ಮನುಷ್ಯ ಭಾಳ ಕೂಗಾಡಿ ಆರೋಪ ಮಾಡ್ತಿದ್ದಾನೆ, ಪೇಮೆಂಟ್ ಕೊಡ್ತಾ ಇಲ್ಲ. ಎಷ್ಟು ವರ್ಷದಿಂದ ಪೇಮೆಂಟ್ ನಿಂತಿದೆ? ಎಷ್ಟು ವರ್ಷದ ಪೇಮೆಂಟ್ ಕೇಳ್ತಾ ಇದ್ದೀರಿ? ಪ್ರಚಲಿತ ದಿನಗಳ ಮೇಲಿನ ಪೇಮೆಂಟ್ ಕೇಳಬೇಕಲ್ಲ ನೀವು, ಆ ವರ್ಕದ ಪೇಮೆಂಟ್ ಕೇಳಬೇಕಲ್ಲ, ಹಿಂದಿನ ಪೇಮೆಂಟ್ ಕೇಳಬೇಕು. ನೀವು ಕೇಳಬಾರ್ದಂತಲ್ಲ, ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ಎಲ್ಲರದು ಪರಿಶೀಲನೆ ಮಾಡಿ ನಾವು ಪೇಮೆಂಟ್ ಕೊಡ್ತೀವಿ ಅಂಥೇಳಿ. ಮತ್ತು ನೀವು ಅವ್ರ ಹೆಸರಲ್ಲೇ ಇವ್ರ ಹೆಸರಲ್ಲೇ ಹೇಳಿಕೆ ಕೊಡಿಸೋದು ಇಷ್ಟು ವಿಚಿತ್ರ ಆಗಿದೆ ಅಂದ್ರೆ, ಇವ್ರು ಹೇಳಿಕೆಗಳು ಕೊಡಿಸೋದು ಆ ಯೂಟ್ಯೂಬ್ ಚಾನಲಲ್ಲಿ ಮಾಧ್ಯಮಗಳಲ್ಲಿ ನೋಡಿದ್ರೆ ಯಾವ್ಯಾವ ಹಳ್ಳಿಗೆ ಹೋಗೋದು, ಅಲ್ಲಿ ಅವ್ರಿಗೆ ಯಾವ ಥರ ಹೇಳಿಸ್ತಾರೋ ಸರ್ಕಾರದ ವಿರುದ್ಧ ಹೇಳಿಕೆ ಕೊಡಿಸೋದು ಬರೀ. ಆ ಯೋಜನೆ ಸರಿ ಇಲ್ಲ, ಗ್ಯಾರಂಟಿ ಸರಿಯಾಗಿ ಮುಟ್ಟಲಿಲ್ಲ, ಸಿದ್ದರಾಮಯ್ಯ ಸರಿ ಮಾಡಲಿಲ್ಲ. ಇವತ್ತು ರಾಜ್ಯದ ಜನ ಸಂತೋಷದಲ್ಲಿದ್ದಾರೆ. 5 ಗ್ಯಾರಂಟಿಗಳ ಪೈಕಿ 4 ಗ್ಯಾರಂಟಿ ಈಗಾಗಲೇ ಜಾರಿಯಾಗಿದ್ದಾವೆ. ಎಲ್ಲ ಗ್ಯಾರಂಟಿಗಳು ಫಲಾನುಭವಿಗಳು ಜನ ಇದ್ದಾರೆ. ಇದೇನು ಭಾಳ ಕೂಗಾಡ್ತಾರಲ್ಲ, ಇವ್ರ ಮನೆಯಲ್ಲಿನೂ ಫಲಾನುಭವಿಗಳು ಇದ್ದಾರೆ. ಇವರು ಬಾಡಿಗೆ ಜನ ಹೇಳೋರು, ಆರೋಪ ಮಾಡೋರು ಬಾಡಿಗೆ ಜನ, ಇವರು BJPಯ ಬಾಡಿಗೆ ಜನ ಇವರೆಲ್ಲ. ನಿಜವಾದ ಫಲಾನುಭವಿಗಳು, ನಿಜವಾದ ಪ್ರಜೆಗಳು, ನಿಜವಾದ ಜನ ನೆಮ್ಮದಿಯಿಂದ ಇದ್ದಾರೆ ಅವರು. ಬಿಜಾಪುರ ನಗರದಲ್ಲಿನೂ ಚುನಾವಣಾ ಸಂದರ್ಭದಲ್ಲಿ ನಮ್ಮ ನಗರ ಶಾಸಕರು ಭಾಳ ಅವಸರವಾಗಿ ಭಾಳ ಕೆಲಸಗಳನ್ನು ಕೈಗೊಂಡಿರಲಿ. ಅವು ಎಸ್ಟಿಮೇಟ್ ಯಾವಾಗ ಅವು ಏನು ದರ ನಮೂದಿಸಿದ್ರು, ಎಷ್ಟು ಮೊತ್ತಕ್ಕೆ ರಸ್ತೆಗಳು ಮತ್ತು ಕಟ್ಟಡಗಳಾದವು, ಅವ್ರ ಪೇಮೆಂಟ್ ಯಾವಾಗಾಯಿತು, ಟೆಂಡರ್ ಯಾವಾಗ ಕರೆದ್ರು, ಯುವಕರ ಬಗ್ಗೆ ಏನಾದರೂ ಯಾರಿಗಾರು ಗೊತ್ತಿದೆಯಾ? ಎತ್ತುನವ್ರಿಗೆ ಯಾರಾದರೂ ಮಾತಾಡಿದಾರಾ? ನಮ್ಮ ನಗರ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಧಾನಸಭೆಯಲ್ಲಿ ಕೂಗಾಡಿದ್ದು ವಿರೋಧ ಪಕ್ಷ ನಾಯಕ ಮಾಡ್ತಾರೆ ಅಂಥೇಳಿ. ವಿರೋಧ ಪಕ್ಷದ ಶಾಸಕ ಆದಮೇಲೆ ಈ ನಗರದ ಕಡೆ ನೋಡೋದಾಗಲಿ, ನಗರದ ಅಭಿವೃದ್ಧಿಗೋಸ್ಕರ, ನಗರದ ಕೆಲಸಗಳಿಗೋಸ್ಕರ ನೋಡಬಾರ್ದಂತಿದೆಯಾ? ಕೇವಲ ನೀವು ಕಾಂಗ್ರೆಸ್ ಮೇಲೆ ಆರೋಪ ಮಾಡೋದು ಒಂದೇನಾ ವಿರೋಧ ಪಕ್ಷದ ಶಾಸಕರ ಕೆಲಸ? ಇವತ್ತಿಗೆ 2 ತಿಂಗಳಾಯ್ತು ಬಿಜಾಪುರ ನಗರ ಶಾಸಕರು ಯಾರಿಗೆ ಕಾಣಿಸಿಲ್ಲ. ಇವತ್ತು ಅವ್ರಿಗೆ ಹುಡುಕಾಡ್ ತಂದು ಕೊಡ್ರಿ ಅಂತ ಹೇಳೋ ಪರಿಸ್ಥಿತಿ ಬಂದದ್ದು. ಇವತ್ತು ವಿರೋಧ ಪಕ್ಷದಾಗಿದ್ದಾಗೇನು ಇವರು ಎಲ್ಲಿ ಯಾರಿಗೆ ಭೇಟಿ ಆಗಬಾರ್ದಂತಿದೆಯಾ? ಯಾವ ಕೆಲಸ ಮಾಡಬಾರ್ದಂತಿದೆಯಾ? ಇವತ್ತು ನಗರದ ಪರಿಸ್ಥಿತಿ ಏನಿದೆ ನೋಡಿದ್ದೀರಾ? ಅದು ನಿಮ್ಮ ಕೆಲಸ, ನಿಮ್ಮ ಕರ್ತವ್ಯ ಅಲ್ವಾ? ಕೇವಲ ಸುಳ್ಳು ಸುದ್ದಿ ಹಬ್ಬಿಸೋದೇ ಇವ್ರ ಕೆಲಸ, ಸುಳ್ಳು ಹೇಳೋದೇ ಇವ್ರ ಕೆಲಸ. ಇವ್ರಿಗೆ ಏನಾಗಿಬಿಟ್ಟಿದೆ ಅಂದ್ರೆ, ಇವತ್ತು ಆ ಗ್ಯಾರಂಟಿಗಳು ಮುಟ್ತಾ ಇದ್ದಾವೆ, ಕೆಲಸಗಳು ಸುಸೂತ್ರ ನಡೀತಾ ಇದೆ, ರಾಜ್ಯದ ಇವತ್ತು ಜನ ನೆಮ್ಮದಿಯಿಂದಿದ್ದಾರೆ. ಇದೆಲ್ಲ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ. ನಾನು ಈ ಸಂದರ್ಭದಲ್ಲಿ ಹೇಳೋದೇನೆಂದ್ರೆ, ಪೇಮೆಂಟ್ ಅಂತೇಳಿ ಕೂಗಾಡ್ತಿದ್ದಾರೆ. ಇವ್ರ ಕೆಲಸಗಳು ಯಾವುವು, ಯಾವಾಗ ಟೆಂಡರ್ ಆಗಿದ್ದವು, ಇವ್ರು ಏನು ದರ ನಮೂದಿಸಿ ಇವ್ರಿಗೆ ಕೆಲಸ ಕೊಟ್ಟಿದ್ದಾರೆ, ಅವು ಎಸ್ಟಿಮೇಟ್ಗಳು ಏನು? ಯಾಕಂದರೆ BJP ಸರ್ಕಾರದ ಮೇಲೆ ಆರೋಪ ಇತ್ತು, ಸಿಕ್ಕಾಪಟ್ಟೆ ಎಸ್ಟಿಮೇಟ್ ದರಗಳನ್ನು ಹೆಚ್ಚಿಗೆ ಮಾಡಿ ಹೆಚ್ಚಿನ ಮೊತ್ತಕ್ಕೆ ಕಾಂಟ್ರಾಕ್ಟ್ರು ಕೊಟ್ಟಿದ್ದಾರೆ ಅಂಥೇಳಿ. ಅದರ ಸಮಗ್ರ ತನಿಖೆಯಾಗಿ ಅವಾಗ ಇವ್ರಿಗೆ ಹಣ ಬಿಡುಗಡೆ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಇವ್ರ ಉದ್ದೇಶ ಏನಪ್ಪ ಅಂತ ಕೇಳಿದ್ರೆ, ಜನರ ಗಮನವನ್ನು ಬೇರೆಡೆ ಸೆಳೆಯೋದು. ತಮ್ಮ ಸರ್ಕಾರಗಳ ವಿಫಲತೆಯನ್ನು, ಕೇಂದ್ರ ಸರ್ಕಾರ ಇರ್ಬೋದು, ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಇವುಗಳ ವಿಫಲತೆಯನ್ನು ಮುಚ್ಚಲಿಕ್ಕೆ ಜನರ ಗಮನವನ್ನು ಬೇರೆಡೆ ಸೆಳೆಯೋದು. ಯಾವುದೋ ಇಶ್ಯೂ ಹಿಡ್ಕೊಂಡು ಹೋರಾಟಗಳು ಮಾಡ್ತೀವಿ, ಆ ಇಶ್ಯೂ ಇರೋದೇ ಇಲ್ಲ. ಅದು ಒಂದು ವಾರದಾಗ, ಒಂದು 3 ದಿನದಾಗ ಟುಸ್ ಆಗಿಬಿಡ್ತದೆ. ಮತ್ತೊಂದು ಹೊಸ ಸುಳ್ಳು ಎಬ್ಸೋದು. ಸುಳ್ಳು ಟುಸ್ ಆಗಲಿಕ್ಕೆ ಬೇಕು. ಸುಳ್ಳು ಸುದ್ದಿಗಳು, ಸುಳ್ಳು ಆರೋಪಗಳು ಅವು ಟುಸ್ ಆಗಲಿಕ್ಕೆ ಬೇಕು. ಇನ್ನು 9 ವರ್ಷಗಳ ಕಾಲ ನಡೆದಂಥ ಕೇಂದ್ರ ಸರ್ಕಾರದ ಕೆಲಸಗಳ ಬಗ್ಗೆ ಇವರು ಮಾತಾಡೋದಿಲ್ಲ. 25 ಜನ MP ಇದ್ದಾರೆ. ನಮ್ಮ ರಾಜ್ಯಕ್ಕೆ ಬರ್ತಕ್ಕಂಥ ಅನುದಾನ ಏನು ಬರಬೇಕು, GST ಪಾಲು ಏನು ಬರಬೇಕು ಅದೇನು ಹೇಳೋದಿಲ್ಲ. ಅಭಿವೃದ್ಧಿ ಬಗ್ಗೆ ಮಾತಾಡೋದಿಲ್ಲ. 25 ಜನ MP ಏನು ಮಾಡ್ತಾ ಇದ್ದಾರೆ ಇವರು? ಕೇಂದ್ರ ಸರ್ಕಾರ ಇವತ್ತು ಕಣ್ಣು ಮುಚ್ಚಿ ಕೂತಿದೆ ದೇಶದ ಕೆಲಸಗಳ ಬಗ್ಗೆ. ಬರೀ ಸುಳ್ಳು ಆರೋಪ ಮಾಡೋದು ನಡೆದು ಅವ್ರದ್ದು. ಪ್ರಧಾನಿ ಮೋದಿಯವರು ಪಾರ್ಲಿಮೆಂಟ್ನಲ್ಲಿ
ಮಣಿಪುರ ವಿಷಯ ಮಾತನಾಡಲಿ ಅಂಥೇಳಿ ಅವಿಶ್ವಾಸ ನಿರ್ಣಯ ಮಂಡಿಸಬೇಕಾಯ್ತು ಅವ್ರಿಗೆ ಪಾರ್ಲಿಮೆಂಟಿಗೆ ಕರೆಸಲಿಕ್ಕೆ. ಅವ್ರು ಪಾರ್ಲಿಮೆಂಟಿಗೆ ಬಂದು ವಾಪಸ್ ಹೋಗ್ತಿದ್ರು. ಲೋಕಸಭೆ ಹಾಲ್ನಲ್ಲಿ ಬಂದಿಲ್ಲ ಅವರು, ಅಧಿವೇಶನದಲ್ಲಿ ಬಂದಿಲ್ಲ ಅವರು. ಎಂಥ ನಾಚಿಕೆಗೇಡು ಇದು. ನಮ್ಮ ದೇಶಕ್ಕೆ ಒಂದು ಪ್ರಧಾನಮಂತ್ರಿ ಇಂಥವ್ರು ದೊರಕ್ಯಾರ ಅಂತ ಹೇಳಿದ್ರೆ, ಇವತ್ತಿನ ತನಕ ಒಂದು ಸುಪ್ರೀಂ ಕೋರ್ಟ್ ಯಾವಾಗ ಇವ್ರ ಮೇಲೆ ಚಾಟಿ ಬೀಸ್ತು ಅಂತ ಹೇಳಿದ್ರು, ನಾನು ಭಾಳ ಸಿಟ್ಟಿನಲ್ಲಿದ್ದೇನೆ, ಯಾರಿಗೆ ಬಿಡೋದಿಲ್ಲ ಅಂಥೇಳಿ. ಇವತ್ತಿನ ತನಕ ಮಣಿಪುರದ ಬೆತ್ತಲೆ ಮೆರವಣಿಗೆ ಮಾಡಿದ್ದಾರೆ, ಅದು ಕಾಣ್ತಾ ಇಲ್ಲ ಇವರಿಗೆ. ಎಲ್ಲಿ ಹೋದ್ರು ಹೋರಾಟಗಾರ ಎಲ್ಲರೂ ನಿರ್ಭಯ ಕೊಲೆ ಕೇಸ ದಿಲ್ಲಿಯೊಳಗಾದಂಥ ಇಡೀ ರಾಷ್ಟ್ರದಲ್ಲಿ ಹೋರಾಟ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಅವನತಿಗೆ ಕಾರಣೀಭೂತರಾದಂಥ ಹೋರಾಟಗಾರ ಎಲ್ಲಿ ಹೋದ್ರು, BJP ಬೆಂಬಲಿತ ಹೋರಾಟಗಾರ ಇವತ್ತು ಕಣ್ಮುಚ್ಚಿ ಎಲ್ಲ ಹೋಗಿಬಿಟ್ಟಿದ್ದಾರೆ, ಇವತ್ತು ನಾಪತ್ತೆ ಆಗಿಬಿಟ್ಟಿದ್ದಾರೆ ಅವರು. ಇವತ್ತು ನಮ್ಮ ಭಾರತದ ಒಂದು ಮರ್ಯಾದೆ ಹೋಗ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಎರಡು ನಮ್ಮ ಸಹೋದರಿಯರನ್ನು ಅವರನ್ನು ಬತ್ತಲೆ ಮೆರವಣಿಗೆ ಮಾಡಿ ಅವ್ರ ಜೊತೆ ಲೈಂಗಿಕ ಕುಷ್ಠೇಷ್ಟಗಳನ್ನು ಮಾಡ್ತಾ ಇದ್ದಾರೆ ಬೆತ್ತಲೆ ಮೆರವಣಿಗೆಯಲ್ಲಿ. ಇದೆಲ್ಲ ಇಡೀ ಜಗತ್ತು ನೋಡ್ತಾ ಇದೆ. ಇದರ ಬಗ್ಗೆ ತುಟಿ ಬಿಚ್ಚುವುದಿಲ್ಲ ಪ್ರಧಾನಮಂತ್ರಿಗಳು. ಲೋಕಸಭೆಯಲ್ಲಿ ಬಂದು 2.5 ತಾಸು ಮಾತನಾಡಿದ್ರು ಸಹಿತ ಕೇವಲ ಅದ್ರ ಬಗ್ಗೆ ಹೇಳಕ್ಕೆ ತಯಾರಿಲ್ಲ. 2 ತಾಸು ಬಳೆ ತಮಾಷೆ ಥರ ಮಾಡಿ ಇವರು ಮಾತನಾಡೋದು ಪಾರ್ಲಿಮೆಂಟದಲ್ಲಿ. ಇದು ಶೋಭೆ ತರ್ತದೆ ನಮ್ಮ ಭಾರತ ದೇಶಕ್ಕೆ, ಪ್ರಜಾಪ್ರಭುತ್ವಕ್ಕೆ. ಆಮೇಲೆ ಆ MP ಗಳು ನಾವು ನೋಡಿದೀವಿ, ಮೋದಿ 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 ಅಂತ ಟೇಬಲ್ ಬಡಿತಾ ಇದ್ದಾರೆ. ಮಾನ ಮರ್ಯಾದೆ ಇದೆಯಾ ಇವರಿಗೆ? ನಾಚಿಕೆ ಬರೋದಿಲ್ವ ಇವರಿಗೆ? ಇವ್ರು ಸಣ್ಣ ಮಕ್ಕಳ ಇವರು? ನೀವು ಮೋದಿಯವ್ರಿಗೆ ಬೆಂಬಲ ಕೊಡಬೇಕಾದ್ರೆ ಟೇಬಲ್ ಬಡಿದು ಕೂಗುವುದು ಅಲ್ಲಿ ಪಾರ್ಲಿಮೆಂಟದಲ್ಲಿ. ಆಮೇಲೆ ಇನ್ನೊಂದು ದೊಡ್ಡ ದುರಂತ, ನಮ್ಮ ನಾಯಕರು ರಾಹುಲ್ ಗಾಂಧಿಯವರು ಮಾತನಾಡಿ ಕೂಡಿರುವಾಗ ಸ್ಮೃತಿ ಇರಾನಿ ಮತ್ತು ಶೋಭಾ ಕರಂದ್ಲಾಜೆ ಅವರು ಸುಳ್ಳು ಆರೋಪ ಮಾಡ್ತಾರೆ. ಫ್ಲೈಯಿಂಗ್ ಕಿಸ್ ಕೊಟ್ಟಿರ್ತವ್ರು. ನಮಗೂ ವಯಸ್ಸು ಇಷ್ಟು ದೊಡ್ಡವರಾದೀವಿ, ಫ್ಲೈಯಿಂಗ್ ಕಿಸ್ ಅಂದರೆ ಏನು ಗೊತ್ತಾಗಲಿಲ್ಲ. ಹೇಳ್ಬೇಕು ಅವರು, ಸ್ಮೃತಿ ಇರಾನಿ ಶೋಭಾ ಕರಂದ್ಲಾಜೆ ನಾನು ಸಾಕ್ಷಿ ಇದ್ದೀನಿ ಅಂತ ಹೇಳ್ತಾರೆ. ಅದ್ಯಾಕೆ ನೋಡ್ಕೋತ ಕೂತಿದ್ರಿ ನೀವು? ಅವ್ರು ಏನು ಸುಳ್ಳು ಆರೋಪ, ಎಂಥ ಸುಳ್ಳು ಆರೋಪ ಇವತ್ತು ಟುಸ್ ಆಯ್ತದೋ. ಇವತ್ತು ಉತ್ತರ ಭಾರತದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ಬೇಕು ನೀವು, ಎಷ್ಟು ಅವಮರ್ಯಾದೆ ಆಗಿದೆ ಸ್ಮೃತಿ ಇರಾನಿ ಅವರಿಗೆ. ಇಂಥ ಕೀಳು ಮಟ್ಟದ ಅಭಿರುಚಿಯ ಕೀಳು ಮಟ್ಟದ ವಿಚಾರಗಳ ಇವರು ನಮ್ಮ ದೇಶವನ್ನು ಆಳ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಸಂಪೂರ್ಣ ಸರ್ವಾಧಿಕಾರ ಆಗಿದೆ. ಇವತ್ತು ಹಿಂದೆ ಚುನಾವಣಾ ಆಯುಕ್ತರನ್ನು ನೇಮಿಸಬೇಕಾದ್ರೆ ನಿಮ್ಮ CBI ಮುಖ್ಯಸ್ಥರು ನೇಮಿಸಬೇಕಾದ್ರೆ, ತನಿಖಾ ಸಂಸ್ಥೆಗಳ ಮುಖ್ಯಸ್ಥರು ನೇಮಿಸಬೇಕಾದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೊಬ್ಬರು ಸದಸ್ಯರಾಗಿರ್ತಿದ್ರು ಆ ಕಮಿಟಿಯಲ್ಲಿ. ಇವತ್ತು ಪಾರ್ಲಿಮೆಂಟದಲ್ಲಿ ಮಸೂದೆ ಮಂಡನೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ದು ಯಾರೂ ಜಡ್ಜ್ ಅಲ್ಲಿ ಇರಬಾರ್ದು, ಅವ್ರಿಗೆ ತೊಗೊಳತಕ್ಕದ್ದಲ್ಲ, ಅದಕ್ಕೆ ಕಾನೂನು ಮಾಡಿ ಕಾನೂನನ್ನು ತಮ್ಮ ಕೈಯಾಗ ತೊಗೊಳ್ತಾ ಇದ್ದಾರೆ. ಇದು ಸರ್ವಾಧಿಕಾರನ ತೋರಿಸ್ತದೆ. ನೀವು ರಾತ್ರಿ ಚುನಾವಣಾ ಆಯುಕ್ತರನ್ನು ನೇಮಿಸಿದಂಥ ಸರ್ಕಾರ ಇವತ್ತು ಮತ್ತಿಷ್ಟು ಕಾನೂನಿನ ಬಲವನ್ನು ತನ್ನ ಕೈಯಲ್ಲಿ ತೊಗೊಳ್ತಾ ಇದೆ. ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದು ಸಾರ್ವಜನಿಕರಿಗೆ ಪ್ರಬಲ ಅಸ್ತ್ರ ಕೊಟ್ಟಿತ್ತು, ಮಾಹಿತಿ ಹಕ್ಕು ಕಾಯ್ದೆ ಮಾಡಿ. ಇವತ್ತು ಆ ಮಾಹಿತಿ ಹಕ್ಕು ಕಾಯ್ದೆಯನ್ನು ದುರ್ಬಲ ಮಾಡ್ತಾ ಇದ್ದೀರಿ ನೀವು. ಈಗ ನಮ್ಮ ಸರ್ಕಾರದವರೊಂದು ಕಾನೂನು ಮಾಡ್ತಾ ಇದ್ದಾರೆ ಈ ಸುಳ್ಳು ಸುದ್ದಿಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ. ಮೊನ್ನೆ HK ಪಾಟೀಲ್ರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ಸಂಪುಟದಲ್ಲಿ ಪಾಸ್ ಆಗಿದೆ. ಅದು ಕಾನೂನು ಆಗ್ತದೆ. ನಮ್ಮ IT-BT ಕಾಯ್ದೆ ಅಡಿಯಲ್ಲಿ ಎಷ್ಟು ಸಾಧ್ಯದ ಅಷ್ಟು ಅದನ್ನು ಕಂಟ್ರೋಲ್ ಮಾಡಲು ಪ್ರಯತ್ನ ಮಾಡ್ತಾರೆ. ಈಗ ಕೆಲವು ಅಲ್ಪಸಂಖ್ಯಾತರ ಮೀಸಲಾತಿ ವಾಪಸ್ ಏನು ತೊಗೊಂಡಿದ್ರು ಬೊಮ್ಮಾಯಿ ಸರ್ಕಾರ, ಅದಕ್ಕೆ ಸ್ಟೇ ಇದೆ ಇವತ್ತಿಗೂ ಸುಪ್ರೀಂ ಕೋರ್ಟ್ದಲ್ಲಿ. ಆ ವಿಷಯ ಯಾರೂ ಏನೂ ಟಚ್ ಮಾಡಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಆ ನಿರ್ಣಯ ಆದ ಮೇಲೆ ರಾಜ್ಯ ಸರ್ಕಾರ ಏನು ಕ್ರಮ ತಗೋದು ನೋಡು. ಸದನದಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಮಣಿಪುರದಲ್ಲಿ ಭಾರತ ಮಾತೆಯರು ಕೊಲೆ ಆಗ್ತಾ ಇದೆ. ವಿರೋಧ ಪಕ್ಷ ಅವರು ಸ್ಮೃತಿ ಇರಾನಿ ಅವರು ವಿರೋಧ ಮಾಡಿದ್ರು. ಅದ್ರ ಬಗ್ಗೆ ಏನು ಹೇಳ್ತೀವಿ? ರಾಹುಲ್ ಗಾಂಧಿಯವರು ಅಲ್ಲಿ ಮಣಿಪುರಕ್ಕೆ ವಿಸಿಟ್ ಕೊಟ್ಟು ಅಲ್ಲಿ ಏನು ವಾಸ್ತವಿಕತೆ ಅದನ್ನು ಲೋಕಸಭೆಯಲ್ಲಿ ಬಿಡಿಯಾಗಿ ಹೇಳಿದ್ದಾರೆ ಪೂರ್ತಿ. ವಿರೋಧ ಪಕ್ಷದವ್ರ ಕೆಲಸ ಏನು, ಅದನ್ನು ವಿರೋಧ ಮಾಡೋದು. ಸ್ಮೃತಿ ಇರಾನಿ ವಿರೋಧ ಮಾಡಿದ್ದಾರೆ ಅಂದರೆ ಅದು ಸುದ್ದಿ ಅಲ್ಲ, ಕೆಲವು ಮಾಧ್ಯಮಗಳಿಗೆ ಸುದ್ದಿ ಅದು. ಸ್ಮೃತಿ ಇರಾನಿ ಮಾತಾಡಿದ್ಕೊಳ್ಳಿ ಸುದ್ದಿ. ಕೆಲವು ಇವತ್ತು ಹರಿಯಾಣದಲ್ಲಿ ಒಬ್ಬರಿಗೆ ಅರೆಸ್ಟ್ ಮಾಡಿದ್ದಾರೆ ನಿನ್ನೆ, ಆ ಸುದರ್ಶನ TV ಅವರಿಗೆ ಸುಳ್ಳು ಸುದ್ದಿ ಹಬ್ಬಿಸಿದ್ದಕ್ಕೆ. ಗಲಭೆ ಪ್ರಕಾರ ಇದು ಯಾವಾಗ ಬರ್ತದೆ ಅವಾಗ ಸುಳ್ಳು ಸುದ್ದಿ ಹಬ್ಬಿಸೋ ಚಾನಲ್ಗಳು ಮತ್ತು ವರದಿಗಾರರಿ ಅವಾಗ ಅದು ಬುದ್ಧಿ ಬರ್ತದೆ.
ಯಾವ ಥರ ಅನ್ಯಾಯ ಆಗಿದೆ? ಯಾವ ತರ ಅನ್ಯಾಯ ಅಂದ್ರೆ ಈಗೇನು ಬಸ್ 50% ಪುರುಷರಿಗೆ ಬಿಡ್ಕೊಡ್ಬೇಕಂತ ಇದೆ. 100% ಮಹಿಳೆಯರು ಪ್ರಯಾಣ ಮಾಡ್ತಾ ಇದ್ದಾರೆ. ಆದ್ರೆ ಪುರುಷರಿಗೆ ಯಾರಿಗೆ ಬಿಡ್ಕೊಡ್ತಾರೆ? ಕಂಡಕ್ಟರ್ ಮತ್ತು ಡ್ರೈವರ್ ಮಾತ್ರ ಹೇಳ್ತಾರೆ. ಮತ್ತೆ ಈಗ ಟಿಕೆಟ್ ತೆಗಿಸಿ ಪ್ರಯಾಣ ಚೇಂಜ್ ಮಾಡೋ ಪರಿಸ್ಥಿತಿ ಬಂದಿದೆ ಪುರುಷರಿಗೆ. ಮಹಿಳೆಯರ ಆಧಾರ್ ಕಾರ್ಡ್ ತೋರಿಸಿ ಪ್ರಯಾಣ ಮಾಡ್ತಿದ್ದಾರೆ. ಈಗ ನೋಡಿ, ಬಸ್ಗಳಲ್ಲಿ ಕಮ್ತರ್ಸರ ಅಲ್ಲೇ ಕೂಡಿ, ಬಸ್ಗಳಲ್ಲಿ ಸ್ಥಳ ಇಲ್ಲದೇ ಎದ್ದು ನಿಲ್ಲುವುದು. ನೀವು ಬಸ್ನಲ್ಲಿ ಓಡಾಡಿದಿರಲ್ಲ ಗೊತ್ತಿಲ್ಲ, ನಾನಂತೂ ಓಡಾಡಿದ್ದೀನಿ. ಈ ಯೋಜನೆ ಬಂದ ಮೇಲೆ ಎದ್ದು ನಿಂತಾರ, ಸೀಟ್ ಸಿಕ್ಕಿಲ್ಲ ಅಂತೇನಲ್ಲ. ನಾನು ಇಲ್ಲಿಂದ ಹೊಸಪೇಟೆವರೆಗೆ ಎದ್ದು ನಿಂತು ಹೋಗಿದ್ದೀನಿ. ಸಿಂದಗಿದಿಂದ 100 ಸಲ ಇಲ್ಲಿಂದ ನಿಂತು ಬಂದಿದ್ದೀವಿ. ರಾತ್ರಿನೂ ನಿಂತು ಹೋಗಿದ್ದೀವಿ. ಸೀಟ್ ಸಿಗ್ಲಾರ್ದು ಯಾವಾಗಲೂ ಇದೆ. ಬಸ್ಗಳು ಫುಲ್ ಹೋಗ್ತಾವೆ ಬರ್ತಾವೆ. ಇದರಿಂದನೇ ಸೀಟ್ ಸಿಕ್ಕಿಲ್ಲ ಅಂತಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಹೆಚ್ಚಿಗೆ ಜನ ಬರ್ತಾ ಇರ್ಬೋದು. ಮತ್ತು ಇನ್ನೊಂದು ಈ ಯೋಜನೆಯಿಂದ ಮೊನ್ನೆ ದೇವಾಲಯಗಳು ಇಲ್ಲಿ ಕೇಳ್ರಿ ನಾ ಹೇಳೋದು ಇವತ್ತಿಂದಲ್ಲ. ನಾ ಇವತ್ತು ಕಾರ್ನಾಗ ಓಡಾಡ್ಬೋದು ದೇವ್ರ ದಯದಿಂದ. ನಾ ಹೇಳೋದು ಸುಮಾರು 55 ವರ್ಷಗಳಿಂದ ನಾ ಹೇಳ್ತೀನಿ. ನೀವು ಇಲ್ಲ ಇವತ್ತಾಯ್ತಾ? ಅಲ್ಲ, ಬಸ್ನಾಗ ಓಡಾಡೋದು ಇವತ್ತೇ ನಿಂತಿದ್ದಾರ? ಇನ್ನೊಂದು ನಿಮಿಷ ಇದ್ರೊಳಗೆ ಇನ್ನೊಂದಿದೆ. ಇವತ್ತು ಎಲ್ಲ ಪುರೋಹಿತ ಸಂಘದವರು, ಎಲ್ಲ ದೇವಸ್ಥಾನ ಆಡಳಿತ ಮಂಡಳಿಗಳು ಖುಷಿಯಾಗಿದ್ದಾವೆ. ಇವತ್ತು ಅವರ ದೇವಸ್ಥಾನದ ಹುಂಡಿಗಳು ತುಂಬ್ತಾ ಇದ್ದಾವೆ. ದೇವಸ್ಥಾನದ ಆಡಳಿತ ಮಂಡಳಿಗಳಿಗೆ ದುಡ್ಡು ಬ್ಯಾಂಕಿಗೆ ಹರಿದು ಬರ್ತಾ ಇದೆ. ಎಷ್ಟು ಅನುಕೂಲ ಆಗಿದೆ ಅವ್ರಿಗೆ. ಅವ್ರು ಇವತ್ತು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆ ಅವರು ಹೇಳಿದ್ರು, ಮುಖ್ಯಮಂತ್ರಿಗಳು ಪತ್ರ ಬರೆದರು, ನೀವು ಭಾಳ ಒಳ್ಳೆ ಕೆಲಸ ಮಾಡಿದಿರಿ, ಭಾಳ ಜನ ಇಲ್ಲಿ ಬಂದು ಪೂಜೆ ಸಲ್ಲಿಸ್ತಾ ಇದ್ದಾರೆ, ಹುಂಡಿ ದುಡ್ಡು ಹಾಕ್ತಾ ಇದ್ದಾರೆ ಅಂತ ಹೇಳಿದಿರಿ. ಪ್ಲಸ್ ಮೈನಸ್ ಇರುವುದೇ ಸ್ವಲ್ಪ. ಒಂದು ವಿಷಯ, ಆಟೋ ರಿಕ್ಷಾ ಯೂನಿಯನ್ದವರು, ಟ್ಯಾಕ್ಸಿ ಯೂನಿಯನ್ದವ್ರು ಹೇಳ್ತಾರೆ, ಯಾವ ದಿವಸ ಆಟೋ ರಿಕ್ಷಾ ಯೂನಿಯನ್ದವರು ಟ್ಯಾಕ್ಸಿಯವರು ಬಾಡಿಗೆ ಹೋಗ್ಬೇಕಾದ್ರೆ ನೀವು ಬೆಂಗಳೂರಿಗೆ ಹೋಗಿ ಇಳಿರಿ, ಒಬ್ಬರೇ ಮಿಟ್ರಿ ಮೇಲೆ ಓಡಿಸ್ತಾನ? ಯಾರಾದರೂ ಇದ್ರ ಬಗ್ಗೆ ತನಿಖೆ ಆಗಬೇಕು, ಇದ್ರ ಬಗ್ಗೆ ಕ್ರಮ ಆಗಬೇಕು. ಪೊಲೀಸರಿಂದ ಸರ್ಕಾರದ ಕ್ರಮ ತಗೋಬೇಕು ಮೊದಲ, ಆಮೇಲೆ ಯಾವನಿಗೆ ಅನ್ಯಾಯ ಆಗಿದೆ ಅದಕ್ಕೆ ಬೇಕಾದ್ರೆ ಪರಿಹಾರ ಕೊಡಲಿ. ಅದ್ರ ಬಗ್ಗೆ ನೀವು ಮಾಧ್ಯಮದವರು ಮಾತಾಡೋದಿಲ್ಲ. ಇವತ್ತು ಆಟೋ ರಿಕ್ಷಾದವರಿಂದ ಎಷ್ಟು ಅನ್ಯಾಯ ಇದೆ ಇವತ್ತು ಬೆಂಗಳೂರಲ್ಲಿ. ಮೊನ್ನೆ ಆನಂದವರ ಸರ್ಕಲ್ದಿಂದ ಕಬ್ಬನ್ ಪಾರ್ಕ್ ಹೋಗ್ಬೇಕಾರೆ, ಲಾಲ್ಬಾಗ್ ಹೋಗ್ಬೇಕಾದ್ರೆ 150 ರೂಪಾಯಿ ಒಬ್ಬ ಹೆಣ್ಮಗಳಿಗೆ ತೊಗೊಂಡಿದ್ದಾರೆ, ಕೂಸ ಒಬ್ಬ ಹೆಣ್ಮಗಳಿಗೆ. ಇಲ್ಲಿ ಕೇಳಿ, ಕಮ್ತಾರ ಸರ ಇಲ್ಲೊಂದೇನೋ ಇಂಪಾರ್ಟೆಂಟ್ ಕೇಳ್ತಾ ಇದ್ದಾರೆ. ಪುಷ್ಪೇಂದ್ರ ಅವರು ಬರ್ತಾರೆ, ಥೋಡೆ ಮುಸಲ್ಮಾನರು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ, ಕಮ್ಯುನಲ್ ಹಾರ್ಮೋನಿ ಇದಾಗ್ತದೆ, ಡಿಸ್ಟರ್ಬ್ ಆಗ್ತದೆ. ಒಂದು ಮೆಮೊರಂಡಮ್ DC ಕೊಟ್ಟಾರ, SP ಕೊಟ್ಟಾರ. ಅವರು ಅದರ ಬಗ್ಗೆ ತಮ್ಮದು ಏನು ಅಭಿಪ್ರಾಯ? ಇವ್ರು ಬರಬೇಕು ಅಥವಾ ಇಲ್ಲ, ತಾವು ಡಿಮಾಂಡ್ ಏನು ಮಾಡ್ತೀರಿ? ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾರು ಬರಬೇಕು, ಯಾರು ಹೋಗಬೇಕು ಅನ್ನೋದು ಸರ್ಕಾರ ನಿರ್ಣಯ ಮಾಡ್ತದೆ. ನಿಯಮಗಳಿದ್ದಾವೆ, ಅದಕ್ಕೊಂದು ಕಾನೂನಿದೆ. ಅವರಿಗೆ ಪರ್ಮಿಷನ್ ಕೊಡಬೇಕು ಬಿಡಬೇಕು ಅನ್ನೋದು ಜಿಲ್ಲಾಡಳಿತ ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳು ಅವರು ಅದನ್ನು ನಿರ್ಣಯ ಮಾಡ್ತಾರೆ. ಈಗ ಅವ್ರು ಇನ್ನೂ ಬಂದೇ ಇಲ್ಲ, ತಡ್ರಿ, ಅವ್ರು ಇನ್ನೂ ಬಂದೇ ಇಲ್ಲ. ಒಪ್ತೇನೆ, ಅವ್ರ ಬೇಡಿಕೆ ಇರ್ಬೋದು, ಒಳ್ಳೇದಿರ್ಬೋದು. ಅವ್ರಿನ್ನೂ ಬಂದೇ ಇಲ್ಲ, ಅವ್ರು ಇಲ್ಲಿ ಭಾಷಣನೇ ಮಾಡಿಲ್ಲ. ಅವ್ರು ಏನು ಭಾಷಣ ಮಾಡ್ತಾರೆ ಅಂತ ತಿಳ್ಕೊಂಡು ಊಹೆ ಮಾಡಿ ಈಗೇ ನೀವು ಅದ್ರ ಬಗ್ಗೆ ವಿಚಾರ ಮಾಡಿದ್ರೆ ಹೆಂಗೆ? ಒಂದು, ಇನ್ನು ಅಲ್ಪಸಂಖ್ಯಾತರ ಬಗ್ಗೆ, ಮುಸ್ಲಿಮರ ಬಗ್ಗೆ ಏನಾದರೂ ಅವರು ತಪ್ಪು ಮಾತಾಡ್ತಾರೆ, ತಪ್ಪು ಮಾಹಿತಿ ಕೊಡ್ತಾರೆ ಇದೆ ಅರ್ಜಿ ಕೊಟ್ಟವ್ರಿಗೆ. ನಂದೊಂದು ವಿನಂತಿ ಏನಂದ್ರೆ, ಯಾರಿಗೆ ಅರ್ಜಿ ಕೊಟ್ಟವ್ರಿಗೆ ಮತ್ತು ಮುಸ್ಲಿಂ ಸಮುದಾಯಕ್ಕೆ ನಂದೊಂದು ವಿನಂತಿ ಏನಂದ್ರೆ, ಯಾವುದೇ ಕಾಲಕ್ಕೆ ನೀವು ಪ್ರಚೋದನೆಗೆ ಒಳಪಡಬಾರ್ದು, ಪ್ರಚೋದನೆಗೆ ಹೋಗಬಾರ್ದು. ಪ್ರಚೋದನೆ ಅವರಷ್ಟೇ ಪ್ರಚೋದನಕಾರಿ ಮಾತಾಡಿದ್ರು ನೀವು ಪ್ರಚೋದನಾತ್ಮಕ ಕ್ರಮ ತಗೋಬಾರ್ದು. ಶಾಂತತೆಯನ್ನು ಕಾಪಾಡಬೇಕು. ಶಾಂತತೆ ಮತ್ತು ಕಾನೂನು ಕ್ರಮ ಅದಕ್ಕೆ ಪರಿಹಾರ ಇದೆ ಹೊರತಾಗಿ ನಾವು ಅವನು ಪ್ರಚೋದನೆಗೆ ನೀವು ಪ್ರಚೋದನೆ ಆದರೆ ಅದು ಉಪಯೋಗ ಇಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಬಿಜಾಪುರಕ್ಕೆ ಮೇಯರ್ ಉಪಮೇಯರ್ ಆಗ್ಲಾರ್ದ ನೋಡ್ಕೊಂಡವರು ನಮ್ಮ ಶಾಸಕರು ಬಸನಗೌಡರು ಇವತ್ತಿನವರೆಗೆ 5 ವರ್ಷ ಆಯ್ತು. ಇವತ್ತಿಗೆ ಹಿಂದಿನವರ ಆಡಳಿತಗಾಲಿಲ್ಲ. ಇವತ್ತು 10 ತಿಂಗಳಾಯ್ತು. ಇವತ್ತು ಹೊಸ ಆಡಳಿತ ಕಾರ್ಪೊರೇಷನ್ ಮೆಂಬರ್ಗಳು ಬಂದು ಇವತ್ತಿಗೂ ಅವ್ರಿಗೆ ಅಧಿಕಾರ ಇಲ್ಲ. ಇದಕ್ಕೆಲ್ಲದಕ್ಕೂ ಷಡ್ಯಂತ್ರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಷಡ್ಯಂತ್ರ ಇದೆ. ಅದು ಅವ್ರ ಸರ್ವಾಧಿಕಾರಿ ಮನೋಧಾರಣೆ, ಸರ್ವಾಧಿಕಾರ ಮಾಡುವ ಸಲುವಾಗಿ ಅವ್ರದ್ದೇ ನಡಿಬೇಕು ಅನ್ನೋ ಸಲುವಾಗಿ ಇಷ್ಟು ದಿವಸ ಆಗಿಕೊಟ್ಟಿಲ್ಲ ಅವರು. ಸರ್ಕಾರ ನಮ್ಮದಿದೆ. ಕೆಲವರಿಗೆ ಕೋರ್ಟಿಗೆ ಹೋಗ್ಲಿಕ್ಕೆ ಹಚ್ಚಿ, ಕೆಲವರಿಗೆ ಕೋರ್ಟಿಗೆ ಹೋಗ್ಲಿಕ್ಕೆ ಹಚ್ಚಿದ್ದಾರೆ. ನ್ಯಾಯಾಲಯದಿಂದ ಏನಾದರೂ ಅಡೆತಡೆ ಮಾಡಿಸ್ತಾ ಇದ್ದಾರೆ. ಈಗ ನಿಗಮ ಮಂಡಳಿ ಇಬ್ಬರನ್ನ ಹೆಸರು ಸೂಚಿಸಲಾಗಿದ್ದು, ಇಬ್ಬರನ್ನ ಕೈ ಬಿಡಲಾಗಿದೆ. ಅದು ಅಲ್ಪಸಂಖ್ಯಾತರ ಇದರಿಂದ ಅಲ್ಪಸಂಖ್ಯಾತರನ್ನ ಕೈ ಬಿಡಲಾಗಿದೆ ನಿಗಮ ಮಂಡಳಿಯಲ್ಲಿ ಅಂತ ಕೇಳಲ್ಪಟ್ಟಿದೆ.
ಯಾರಿಗೆ ಸಿಗ್ತದ ನಿಗಮ ಮಂಡಳಿ ಯಾರಿಗೆ ಮಾಡಬೇಕು ಯಾರಿಗೆ ಬಿಡಬೇಕು ಅನ್ನೋದು ಶಾಸಕರದು, ಉಸ್ತುವಾರಿ ಮಂತ್ರಿಗಳದು, ನಮ್ಮ ಸರ್ಕಾರದ ಕೆಲಸ ಅದು. ಯಾವ ಜಾತಿಯವ್ರಿಗೆ ಬಿಟ್ಟರು, ಯಾವ ಜಾತಿಯವ್ರಿಗೆ ಹಿಡಿದ್ರು ನನಗೆ ಅದ್ರ ಸಂಬಂಧ ಇಲ್ಲ. ನಾ ಆ ವಿಷಯಕ್ಕೆ ಹೋಗೋದಿಲ್ಲ. ಅಲ್ಲ ನಿಮ್ಮ ಮಂಡಳಿದು ಏನಾಯ್ತು? ಯಾಕೆ ಏನು ಸರ್ಕಾರ ಬಿಟ್ಟಿದ್ದು ಸರ್ಕಾರ ಮಾಡಿದಾಗ ಆಗ್ಬೇಕ್ರಿ, ಅದು ಸರ್ಕಾರದ ನಿರ್ಣಯ. ಅದು ನಾವೇನು ಮಾಡೋಕ್ಕಾಗ್ತದ? ಸರ್ಕಾರ ನಾವು ಪ್ರಯತ್ನ ಮಾಡಿಲ್ಲ, ಯಾರಿಗೆ ಅರ್ಜಿನೂ ಕೊಟ್ಟಿಲ್ಲ, ಯಾರಿಗೆ ಭೇಟಿನೂ ಆಗಿಲ್ಲ. ನಾ ಅದ್ರ ಭಿಕ್ಷುಕನೂ ಅಲ್ಲ. ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು.